ಪಶ್ಚಿಮ ಘಟ್ಟ ಪ್ರದೇಶ ಹಾಗೆ ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಬೆಳಗಾವಿ ಮತ್ತು ಖಾನಾಪುರದಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಬೆಳಗಾವಿ ಮತ್ತು ಖಾನಾಪುರ ಪಶ್ಚಿಮ ಘಟ್ಟಗಳಲ್ಲಿ ಜಾಸ್ತಿ ಮಳೆ ಆಗ್ತಿದ್ದರಿಂದಾಗಿ ಈ ಪ್ರದೇಶಗಳ ಮೇಲೆ ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ. ಈಗ ರಜೆ ಘೋಷಣೆ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್. 2 ದಿನ ಇರುತ್ತೆ ನಿಮಗೆ ರಜೆ. ಅದು ವಿಸ್ತರಣೆ ಕೂಡ ಆಗಬಹುದು ಮಳೆಯ ಪ್ರಮಾಣ ನೋಡಿ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು, ಅಂಗನವಾಡಿ ಕೇಂದ್ರಗಳಿಗೆ ರಜೆ ಘೋಷಿಸಲಾಗಿದೆ. ಖಾನಾಪುರ ತಾಲೂಕಿನಲ್ಲಿ ಮಾತ್ರ PUC ವಿದ್ಯಾರ್ಥಿಗಳಿಗೆ ರಜೆ ಇದೆ. ಬೆಳಗಾವಿ ಇಲ್ಲ, ಓನ್ಲಿ ಖಾನಾಪುರದಲ್ಲಿ PUC ವಿದ್ಯಾರ್ಥಿಗಳಿಗೆ ರಜೆ ಇದೆ. ಜುಲೈ 22 ಮತ್ತು 23 ಅಂದರೆ 2 ದಿನಗಳ ಕಾಲ ಜಿಲ್ಲಾಡಳಿತ ಈ ಆದೇಶವನ್ನು ಹೊರಡಿಸಿದೆ. ಬೆಳಗಾವಿ ಖಾನಾಪುರ 2 ತಾಲೂಕಿನಲ್ಲೂ ಪ್ರೈಮರಿ, ಹೈಸ್ಕೂಲು ಮತ್ತು ಅಂಗನವಾಡಿ. ಖಾನಾಪುರದಲ್ಲಿ ಮಾತ್ರ PUC ವಿದ್ಯಾರ್ಥಿಗಳಿಗೆ ರಜೆ ಇದೆ. ಬೆಳಗಾವಿಯಲ್ಲಿ PUC ವಿದ್ಯಾರ್ಥಿಗಳಿಗೆ ರಜೆ ಇಲ್ಲ. ಆದೇಶದ ಪ್ರತಿ ನಾವು ನೋಡ್ತಾ ಇದ್ದೀವಿ. ಬೆಳಗಾವಿಯ DC ಮೊಹಮ್ಮದ್ ರೋಷನ್ ಅವರು ಹೊರಡಿಸಿರುವಂಥ ಆದೇಶ ಇದು. ಯಾಕೆಂದರೆ ಮಕ್ಕಳಿಗೆ ಶಾಲೆಗೆ ಹೋಗೋಕ್ಕಾಗ್ತಾ ಇಲ್ಲ. ಎಷ್ಟೋ ಕಡೆ ಹಳ್ಳಿಯಿಂದ ಬರ್ತಾ ಇದ್ದಾರೆ ಪಾಪ. ಅಲ್ಲಿ ಸೇತುವೆಗಳು ಮುಳುಗಡೆ ಆಗಿದ್ದಾವೆ. ಅಲ್ಲಿ ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಕಾಲೇಜಿನವ್ರು ಹೇಗೋ ಬಂದುಬಿಡ್ತಾರೆ. ಇವ್ರಿಗೆ ಬರೋಕ್ಕಾಗ್ತಾ ಇಲ್ಲ. ಮನೆಯಿಂದನೇ ಆಚೆ ಬರೋಕ್ಕಾಗ್ತಾ ಇಲ್ಲ. ಇನ್ನು ಶಾಲಾ ಕಾಲೇಜುಗಳಿಗೆ ಪಾಪ ಮಕ್ಕಳು ಬರೋಕ್ಕಾಗತ್ತಾ? ಈ ಒಂದು ಮಹತ್ವದ ನಿರ್ಧಾರವನ್ನು ಜಿಲ್ಲಾಡಳಿತ ತೆಗೆದುಕೊಂಡಿದೆ. 2 ದಿನಗಳ ಕಾಲ ಇರುತ್ತೆ, ಎಕ್ಸ್ಟೆಂಡ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಮಳೆಯ ಆರ್ಭಟ ಜಾಸ್ತಿ ಇದೆ. ಅದರಲ್ಲೂ ಬೆಳಗಾವಿ ತಾಲೂಕು ಅಂದರೆ ಗ್ರಾಮೀಣ ಭಾಗದಲ್ಲಿ ಮತ್ತು ಖಾನಾಪುರದಲ್ಲಿ ಕಳೆದ 1 ವಾರಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಮತ್ತು ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾವೆ. ರಸ್ತೆ ಸಂಪರ್ಕ ಸ್ಥಗಿತಗೊಂಡಿದ್ದಾವೆ. ವಾಹನ ಓಡಾಡಲಿಕ್ಕೆ ಅಲ್ಲಿ ಅವಕಾಶಗಳಿಲ್ಲ. ಎಲ್ಲ ಕಾರಣಗಳನ್ನ ಇಟ್ಕೊಂಡು ಅನುಕೂಲ ಆಗಲಿ ಮಕ್ಕಳಿಗೆ ಅಂತ. ಏನು 2 ದಿನ ರಜೆ ಕೊಟ್ಟರೆ ಏನೋ ಅವ್ರ ಭವಿಷ್ಯ ಏನು ಹಾಳಾಗೋದಿಲ್ಲ. ಹಾಗಾಗಿನೇ ಇಲ್ಲಿ ಅನಾಹುತ ಆಗದೇ ಇರೋದನ್ನು ತಡೆಯುವಂಥ ಕೆಲಸ ಬೆಳಗಾವಿ ಜಿಲ್ಲಾಡಳಿತ ಮಾಡ್ತಾ ಇದೆ. ಖಾನಾಪುರದಲ್ಲಿ PUC ಕಾಲೇಜ್ ರಜೆ ಇರುತ್ತೆ. ಹಾಗಾಗಿ ಕೆಲವೊಬ್ಬರಿಗೆ ಆದೇಶ ಗೊತ್ತಿರೋದಿಲ್ಲ. ಬಟ್ ಅಲ್ಲಿ ಸಂಬಂಧಪಟ್ಟಂಥ ಶಾಲಾ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಗಳ ಗಮನಕ್ಕೆ, ಪೋಷಕರಿಗೆ ತರಬೇಕು.